ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಬನ್ನಿ ಸ್ನೇಹಿತರೆ, ಅಧಿಕ ಮಾಸದ ಶುಕ್ರವಾರದ ಪೂಜೆನ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೀನಿ. ತುಂಬಾ ಸರಳವಾದಂಥ ವಿಧಾನ ಅಲ್ಲದೆ ಈ ದಿನದ ದೀಪಾರಾಧನೆ, ಅಧಿಕ ಮಾಸದಲ್ಲಿ ಮಾಡುವಂಥ ದೀಪಾರಾಧನೆ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಈಗಾಗಲೇ ನಿಂಬೆಹಣ್ಣಿನ ದೀಪಾರಾಧನೆ ಯಾವುದೇ ಶಕ್ತಿ ದೇವಿ ಅಂದರೆ ಅಮ್ಮನವರ ದೇವಸ್ಥಾನದಲ್ಲಿ ಮಾಡ್ಬೋದು. ಲಕ್ಷ್ಮೀ ಪೂಜೆ ತುಂಬಾ ವಿಶೇಷ. ಅದರಲ್ಲೂ ಅಧಿಕ ಮಾಸದ ಮೊದಲ ಅಥವಾ ಮುಂಬರುವಂಥ ಶುಕ್ರವಾರ ಅನ್ನೋರು ಸರಳವಾಗಿ ಈ ಅಧಿಕ ಮಾಸದಲ್ಲಿ ಯಾವುದೇ ವ್ರತ ಮಾಡೋಕ್ಕೆ ಆಗಲ್ಲ ಅಂತ ಅನ್ನೋರು ಸರಳವಾಗಿ ಈ ರೀತಿ ಲಕ್ಷ್ಮೀ ಪೂಜೆನ ಮಾಡಿ, ಹಾಗೆ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಬೋದು. ಯಾವ ರೀತಿ ಹಚ್ಚಬೇಕು ಅದು ಕೂಡ ಒಂದು ವಿಧಾನ ಇದೆ. ಯಾಕಂದರೆ ಈ ಅಧಿಕ ಮಾಸ ನಿಮಗೂ ಕೂಡ ಗೊತ್ತು. ಹಾಗಾಗಿ ನಿಂಬೆಹಣ್ಣಿನ ದೀಪ ಎಷ್ಟು ಹಚ್ಚಬೇಕು, ಹೇಗೆ ಹಚ್ಚಬೇಕು, ಅದರ ಜೊತೆಗೆ ಈ ಒಂದು ವಸ್ತುವನ್ನು ದಾನ ಕೊಡುವಂಥದ್ದು ತುಂಬ ಒಳ್ಳೆಯದು. ಅಧಿಕ ಮಾಸದಲ್ಲಿ ತಿಂಗಳು ಪೂರ್ತಿ ವ್ರತ ಮಾಡಬೇಕು ಅಂತೇನಿಲ್ಲ, ಅಥವಾ ಯಾವುದಾದ್ರೂ ವ್ರತಗಳನ್ನು ಕೆಲವರು ಸ್ಟಾರ್ಟ್ ಮಾಡೋದಕ್ಕೆ ಆಗಲ್ಲ. ಬೇರೆ ಬೇರೆ ಸಮಸ್ಯೆಗಳು ಕೂಡ ಇರ್ಬೋದು, ಪ್ರಾಬ್ಲಮ್ಸ್ಗಳು ಇರ್ಬೋದು. ಹಾಗಾಗಿ ಈ ರೀತಿ ಸರಳವಾದಂಥ ಪೂಜೆಗಳು, ದೀಪಾರಾಧನೆ, ದಾನಗಳನ್ನು ಮಾಡೋದ್ರಿಂದ ಕೂಡ ಅಧಿಕ ಮಾಸದ ಪೂರ್ತಿ ಫಲ ನಿಮಗೆ ಸಿಗುತ್ತೆ. ಈ ಎಲ್ಲ ವಿಚಾರ ಕೊನೆ ತನಕ ನೋಡಬೇಕು. ಎಲ್ಲ ರೀತಿಯ ವ್ರತಗಳನ್ನು ಸ್ಟಾರ್ಟ್ ಮಾಡ್ಬೋದು. ಹಾಗೆ ಯಾವುದೇ ವ್ರತ ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ ಅಂತ ಅನ್ನೋರು ಈ ರೀತಿ ಸರಳವಾದ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5 ಗಂಟೆಯಿಂದ 6:30 ತನಕ ಈ ಸಮಯದಲ್ಲಿ ಮಾಡ್ಬೋದು. ಈ ಸಮಯದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಗೋಧೂಳಿ ಸಮಯ ಸಂಜೆ 5:30ರಿಂದ 7 ತನಕ ಕೂಡ ಮಾಡ್ಬೋದು. ಹಾಗೆ ಇವತ್ತು ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಬೋದು. ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಚಬೇಕು. ದಯವಿಟ್ಟು ಮನೆಗಳಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋ ಹಾಗಿಲ್ಲ, ಹಾಗೆ ಹಚ್ಚಬೇಡಿ. ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೋಬೇಕು. ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಹಾಗಂತ ದೇವರ ಸಾಮಾನೆಲ್ಲ ತೆಗೆದು ತೊಳೆದು ಜೋಡಿಸ್ಕೋಬೇಕು ಅಂತ ಏನಿಲ್ಲ. ಈಗ ಅಧಿಕ ಮಾಸದ ಪೂಜೆಗೆ ನೀವೆಲ್ಲ ಸಿದ್ಧತೆ ಮಾಡಿಕೊಂಡಿರ್ತೀರ ಅಲ್ವಾ? ಈ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಲಕ್ಷ್ಮಿ ಮತ್ತು ಗಣಪತಿ ವಿಗ್ರಹದ ಈ ರೀತಿ ಜೊತೆನಲ್ಲಿಟ್ಟು ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಅಥವಾ ನಿಮ್ಮ ಹತ್ರ ಏನಾದರೂ ಲಕ್ಷ್ಮೀನಾರಾಯಣ ಜೊತೆಯಲ್ಲಿ ಇರುವಂಥ ವಿಗ್ರಹ ಇದೆ ಅಂದರೆ ಅದನ್ನು ಕೂಡ ಪೂಜೆಗೆ ಇಡ್ಬೋದು. ಅಥವಾ ವಿಗ್ರಹನೇ ಇಲ್ಲ, ಬರೀ ಫೋಟೋ ಇದೆ ಅನ್ನೋರು ಅಭಿಷೇಕ ಮಾಡಬೇಡಿ. ಅಭಿಷೇಕನ ಸ್ಕಿಪ್ ಮಾಡಿ ಹಾಗೆ ನೀವು ಫೋಟೋಗೆ ಮಾತ್ರನೇ ಅಲಂಕಾರ ಮಾಡಿ ಪೂಜೆ ಮಾಡ್ಬೋದು. ಹಾಗೆ ಕೆಂಪು ವಸ್ತ್ರ ಇದ್ದರೆ ಅದನ್ನು ಕೂಡ ಇಡ್ಬೋದು. ಹಾಗೆ ಒಂದು ಬಟ್ಟಲಲ್ಲಿ ಅಕ್ಕಿನ ಹಾಕಿ ಮಣೆ ಮೇಲೆ ಇಟ್ಟು ಮತ್ತು ಲಕ್ಷ್ಮೀ ವಿಗ್ರಹನ ಇಡಬೇಕು. ಆನಂತರ ಗೆಜ್ಜೆ ವಸ್ತ್ರ, ಗಣೇಶನಿಗೆ, ಗರಿಕೆ ಲಕ್ಷ್ಮಿಗೆ ತಾವರೆ ಹೂವು ಅಥವಾ ಕೆಂಪು ಹೂವು ಇದನ್ನೆಲ್ಲ ಕೂಡ ಇಟ್ಟು ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. 2 ತುಪ್ಪದ ದೀಪ ಹಚ್ಚಬೇಕು. ಹಾಗೆ ಮಹಾಲಕ್ಷ್ಮಿಯು ಯಂತ್ರ ಯಾರ ಹತ್ರ ವೈಭವ ಲಕ್ಷ್ಮಿ ಬುಕ್ ಇದೆಯೋ ಅದರ ಮಧ್ಯಭಾಗದಲ್ಲಿ ಕೊಟ್ಟಿರ್ತಾರೆ ಒಂದು ಗಜಲಕ್ಷ್ಮಿ ಫೋಟೋ, ಇನ್ನೊಂದು ಈ ರೀತಿ ಮಹಾಲಕ್ಷ್ಮಿ ಯಂತ್ರ. ಇದನ್ನು ಕೂಡ ಈ ರೀತಿ ಲಕ್ಷ್ಮೀ ಪೂಜೆಗೆ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅಥವಾ ಯಾರಾದರೂ ಮನೆಗಳಲ್ಲಿ ಲಕ್ಷ್ಮೀ ವಿಗ್ರಹ ಇಲ್ಲ ಅಂತ ಅನ್ನೋರು ಈ ರೀತಿ ವೈಭವ ಲಕ್ಷ್ಮಿ ಪೂಜೆ ಬುಕ್ ಅನ್ನು ತೆಗೆದುಕೊಳ್ಳಿ. ಅದರಲ್ಲಿ ನಿಮಗೆ ಲಕ್ಷ್ಮೀ ಯಂತ್ರ ಇರುತ್ತೆ. ನೀವು ಅದನ್ನು ಕೂಡ ಈ ರೀತಿ ಶುಕ್ರವಾರದ ದಿನ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗಾಗಿ ನೀವು ಈ ರೀತಿ ಕೂಡ ಮಾಡ್ಬೋದು. ಜಸ್ಟ್ ಆ ಯಂತ್ರನ ನೋಡಿ, ಈ ಥರ ಬುಕ್ನ ಮಧ್ಯಭಾಗದಲ್ಲಿ ಇರುತ್ತೆ, ಅದನ್ನು ಒಂದು ಮಣೆ ಮೇಲೆ ಇಡೋದು. ಆ ಯಂತ್ರಕ್ಕೆ ಬೊಟ್ಟು ಇಡಬೇಕು ಮತ್ತು ಲಕ್ಷ್ಮಿಗೆ, ಆನೆಗೂ ಅರಿಶಿಣ ಕುಂಕುಮ ಎಲ್ಲನೂ ಕೂಡ ಇಟ್ಟು ಹೂವನ್ನು ಇಟ್ಟು ಅದರ ಮುಂದೆನೇ ತುಪ್ಪದ ದೀಪ ಹಚ್ಚಿ ನೀವು ಅದನ್ನು ಏನು ಸಿಹಿ ನೈವೇದ್ಯ ಮಾಡಿರ್ತೀರ ಅದನ್ನು ಒಂದು ಸ್ವಲ್ಪ ಇಟ್ಟು ಪೂಜೆ ಮಾಡೋದು ಅಷ್ಟೇ. ಇಲ್ಲಿ ಅಂದರೆ ಈ ಥರ ಲಕ್ಷ್ಮೀ ವಿಗ್ರಹ ಹಿಂದೆಯೇ ಅಥವಾ ಲಕ್ಷ್ಮೀ ಫೋಟೋನ ಈ ಬುಕ್ ಅನ್ನು ಇಟ್ಟು ಕೂಡ ಪೂಜೆ ಮಾಡ್ಬೋದು. ತುಂಬ ಒಳ್ಳೆಯದು. ಈ ರೀತಿ ಯಂತ್ರ ಪೂಜೆ ಆಗಾಗ ಮನೇಲಿ ಮಾಡೋದ್ರಿಂದ ಧನ ಆಕರ್ಷಣೆ ಆಗುತ್ತೆ ಮತ್ತು ಧನ ಅಭಿವೃದ್ಧಿ. ಏನಾದರೂ ಒಳ್ಳೆಯ ಕೆಲಸಗಳಿಗೆ ನಿಮಗೆ ದುಡ್ಡು ಬೇಕು ಅಂದಾಗ ನಿಮಗೆ ನೀವೇ ಸಂಕಲ್ಪ ಮಾಡಿಕೊಂಡು 5 ಶುಕ್ರವಾರ
ವಾರ ಅಥವಾ 3 ಶುಕ್ರವಾರನೂ ಈ ಥರ ಯಂತ್ರನ ಪೂಜೆ ಮಾಡ್ತಾ ಬನ್ನಿ. ನಾವು ಎಲ್ಲದಕ್ಕೂ ಮನೇಲಿ ಫೋಟೋಗಳನ್ನೇ ಇಟ್ಕೋಬೇಕು ಅಂತ ಏನಿಲ್ಲ. ಈ ಥರ ನೋಡಿ ನಮ್ಮ ಹತ್ರ ಏನಿದೆಯೋ ಅದನ್ನೇ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ಆ ತಾಯಿ ನಾವು ಉಳಿಸ್ಕೊಳ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರಾದರೂ ತಗೋಬೇಕು ಅಂದ್ಕೊಂಡಿದ್ರೆ ಅಥವಾ ಈ ಟೈಮ್ ಆಗೋಗಿದೆ ತಗೊಳ್ಳೋಕ್ಕೆ ಆಗಲ್ಲ, ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ, ತಂದು ಇಟ್ಟು ಈ ರೀತಿ ಆ ಯಂತ್ರದ ಇಲ್ಲಿ ಕೂಡ ಪೂಜೆ ಮಾಡ್ಬೋದು. ಶುಕ್ರವಾರ ಆಗಿರೋದ್ರಿಂದ ದೇವಿಗೆ ಪಾಯಸ ತುಂಬ ಇಷ್ಟ. ಹಾಗಾಗಿ ಹೆಸರುಬೇಳೆ ಪಾಯಸ, ಅಕ್ಕಿ ಪಾಯಸ, ಕಡಲೆಬೇಳೆ ಪಾಯಸ ಯಾವುದನ್ನಾದರೂ ಸರಿ ನೀವು ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ಅಥವಾ ಕಡಲೆಕಾಳು, ಸಿಹಿ ಅವಲಕ್ಕಿ ಏನೂ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದ್ರೂ ಬಾಳೆಹಣ್ಣಾದರೂ ಇಟ್ಟು ನೀವು ಪೂಜೆನ ಮಾಡ್ಕೋಬೋದು. ಮೊದಲು ಪೂಜೆ ಸ್ಟಾರ್ಟ್ ಮಾಡ್ತಾ ಗಣೇಶನ ನೆನೆಸ್ಕೊಂಡು ಗಣೇಶನ ಮಂತ್ರ ಹೇಳ್ತಾ ಪೂಜೆ ಮಾಡ್ಕೊಳ್ಳಿ. ಇಲ್ಲ ಇದು ಶುಕ್ರವಾರದ ಸರಳ ಪೂಜೆ, ಹಾಗೆ ಪೂಜೆ ಮಾಡ್ಕೋಬೋದು. ಗಣೇಶನ ಮಂತ್ರ ಹೇಳೋವಾಗಲೂ ಕೂಡ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನು ಇಟ್ಕೊಂಡು ಗಣೇಶನ ಮಂತ್ರ ಹೇಳ್ಕೊಂಡು ಆ ಹೂವು ಅಕ್ಷತೆಯನ್ನು ಗಣೇಶನ ಮುಂದೆ ಹಾಕಬೇಕು. ಆಮೇಲೆ ನಾರಾಯಣನ ಮಂತ್ರ ಹೇಳ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಪುರುಷೋತ್ತಮಾಯ ಅಂತ 11 ಸಲ ಹೇಳ್ಕೊಂಡು ಹೂವು ಅಕ್ಷತೆಯನ್ನು ಲಕ್ಷ್ಮಿ ಮುಂದೆ ಹಾಕಬೇಕು. ಯಾಕಂದರೆ ನಾವು ಯಾವಾಗ ಲಕ್ಷ್ಮಿ ಪೂಜೆ ಮಾಡಿದರೂ ಕೂಡ ನಾರಾಯಣನನ್ನು ಸ್ಮರಣೆ ಮಾಡಬೇಕು. ಮೊದಲು ನಾರಾಯಣನನ್ನು ಒಳಗಡೆ ಕರೆದು ಆಮೇಲೆ ಹಿಂದೆಯೇ ಮಹಾಲಕ್ಷ್ಮಿ ಕೂಡ ಬರ್ತಾರೆ. ಇದನ್ನು ಮಾತ್ರ ಯಾವತ್ತೂ ಮರಿಬೇಡಿ. ಆಮೇಲೆ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡ್ತಾ ಮಹಾಲಕ್ಷ್ಮಿಯ ಮಂತ್ರಗಳನ್ನು, ಸ್ತೋತ್ರಗಳು ನಿಮಗೆ ಯಾವುದು ಗೊತ್ತೋ ಅದನ್ನೆಲ್ಲ ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಬಿಡಿ ಹೂವಿನಿಂದ ಅರ್ಚನೆಯನ್ನು ಮಾಡ್ಕೋಬೋದು. ಆನಂತರ ಮಹಾಲಕ್ಷ್ಮಿಯ ಅಷ್ಟಕ ನಮೋಸ್ತುತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ನಮೋಸ್ತುತೆ ಈ ಸ್ತೋತ್ರನ ಹೇಳ್ಕೊಳ್ಳಿ. ಮಹಾಲಕ್ಷ್ಮಿ ಅಷ್ಟಕ ಇದನ್ನು ಹೇಳಬೇಕು. ಆನಂತರ ಕನಕದಾರ ಸ್ತೋತ್ರವನ್ನು ಓದ್ಕೋಬೇಕು. ಇದನ್ನು ತಪ್ಪದೇ ನೀವು ಮುಂದೆ ಬರುವಂಥ ಶುಕ್ರವಾರ ಅಧಿಕ ಮಾಸದಲ್ಲಿ ಹೇಳೋದು ತುಂಬಾ ಒಳ್ಳೆಯದು. ಅಧಿಕ ಮಾಸದಲ್ಲಿ 4 ಶುಕ್ರವಾರ ಓದಿ ತುಂಬ ಒಳ್ಳೆಯದು. ಅದೂ ಆಗಲಿಲ್ಲ ಅಂದರೆ 3 ಶುಕ್ರವಾರ ಆದರೂ ಬೆಳಗ್ಗೆ ಅಥವಾ ಸಂಜೆ ನೀವು ಯಾವಾಗ ಪೂಜೆ ಮಾಡಿರ್ತೀರೋ ಪೂಜೆ ಆದ ಮೇಲೆ ಲಾಸ್ಟಲ್ಲಿ ಕನಕದಾರ ಸ್ತೋತ್ರ ಓದಿ ಆನಂತರ ನೈವೇದ್ಯ ಇದನ್ನು ಅರ್ಪಿಸಿ ಮಹಾಮಂಗಳಾರತಿ ಮಾಡಿ ಉಪವಾಸ ಎಲ್ಲ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಹೀಗೆ ಪೂಜೆ ಮಾಡಿಕೊಂಡ್ರೆ ಸಾಕು. ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ರಾಹುಕಾಲದಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಬೋದು. ಅಥವಾ ನೀವು ಸಂಜೆ ಪೂಜೆ ಮಾಡ್ತೀನಿ ಅಂದರೂ ಕೂಡ ಬೆಳಗ್ಗೆ ರಾಹುಕಾಲದಲ್ಲಿ ನೀವು ಹೋಗಿ ದೀಪ ಹಚ್ಬಿಟ್ಟು ಬಂದು ಮತ್ತೆ ಸಂಜೆ ಇದೇ ರೀತಿ ನೀವು ಪೂಜೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಸಂಜೆಗೆ ಲಕ್ಷ್ಮೀ ಪೂಜೆನ ಮನೇಲಿ ಮಾಡ್ಬೋದು. ಇವತ್ತಿನ ವಿಶೇಷ ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ಎಷ್ಟು ದೀಪ ಹಚ್ಚಬೇಕು ಅಂತ ಅಂದರೆ 11 ದೀಪ ಹಚ್ಚಬೇಕು. ನೀವು ನಿಂಬೆಹಣ್ಣನ್ನು ಮನೆಯಿಂದಾನೇ ತೊಳೆದು ಅರಿಶಿನ, ಕುಂಕುಮ, ತುಪ್ಪ ಬತ್ತಿ ಎಲ್ಲ ಕೂಡ ತಗೊಂಡು ಹೋಗಿ ಒಂದು ಅಡಿಕೆ ತಟ್ಟೆನ ತಗೊಂಡು ಹೋಗಿ ಮತ್ತು ಹೂಗಳು ಅಲಂಕಾರಕ್ಕೆ ಇದಿಷ್ಟನ್ನು ಕೂಡ ತಗೊಂಡು ಹೋಗಿ ಅದರ ಜೊತೆಗೆ ಎಲೆ ಅಡಿಕೆ 33, ಬಾಳೆಹಣ್ಣು 33 ರೂಪಾಯಿ ದುಡ್ಡು. ಯಾಕೆ ಅಂದರೆ ನೀವು ನಿಂಬೆಹಣ್ಣಿನ ದೀಪ ಹಚ್ಚಿ ಆದಮೇಲೆ 3 ಜನ ಹೆಣ್ಣು ಮಕ್ಕಳಿಗೆ ಕುಂಕುಮ ಕೊಟ್ಟು ಆ ತಾಂಬೂಲ ಜೊತೆಗೆ 111 ರೂಪಾಯಿನ ಇಟ್ಟುಕೊಡಿ. ತುಂಬ ಒಳ್ಳೆಯದು. ಯಾಕಂದರೆ ಅಧಿಕ ಮಾಸದಲ್ಲಿ ನೀವು ದುಡ್ಡನ್ನು ದಾನ ಮಾಡಿ ನೀವು ಏನು ದಾನ ಕೊಡ್ತೀರೋ ಅದು ನಿಮಗೆ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ 33 ರೂಪಾಯಿನ ದಾನ ಕೊಡಬೇಕು. ನೀವು ಒಬ್ಬರಿಗೆ ಬೇಕಾದ್ರೂ 33 ರೂಪಾಯಿ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣನ್ನು ತಾಂಬೂಲ ಜೊತೆ ಕೊಡ್ಬೋದು. ಅಥವಾ 3 ಜನಕ್ಕೆ 11 ರೂಪಾಯಿ ಥರನೂ ಕೂಡ ಕೊಡ್ಬೋದು. ನಿಮ್ಮ ಇಷ್ಟ. ಈ 3 ಶುಕ್ರವಾರ ಮಾಡಿ ಅಧಿಕ ಮಾಸದಲ್ಲಿ ಅಥವಾ ಒಂದೇ ಒಂದು ಶುಕ್ರವಾರ ಕೂಡ ಮಾಡ್ಬೋದು. ನಿಮ್ಮ ಪೀರಿಯಡ್ಸ್ ಡೇಟ್ಗಳನ್ನು ಅದನ್ನೆಲ್ಲ ನೋಡಿಕೊಂಡು ಈ ಅಧಿಕ ಮಾಸದಲ್ಲಿ ಒಂದು ಶುಕ್ರವಾರ ಆದರೂ ನೀವು ಈ 11 ನಿಂಬೆಹಣ್ಣಿನ ದೀಪ ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಚಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ತಾಂಬೂಲ ಜೊತೆಗೆ 33 ರೂಪಾಯಿನ ದಾನ ಕೊಡಬೇಕು. ತುಂಬಾ ಒಳ್ಳೆಯದು. 3 ವರ್ಷಕ್ಕೆ ಒಂದು ಸಲ ಈ ಅವಕಾಶ ಸಿಗೋದು. ಯಾರಿಗೆಲ್ಲ ಸಾಧ್ಯ ಆಗುತ್ತೋ
ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಮಗೆ ದುಡ್ಡು ಸಂಪತ್ತು ಎಲ್ಲ ಕೂಡ ಸಿಗುತ್ತೆ. ಆದರೆ ನಾವು ಪಡ್ಕೊಂಡಿರುವಂತಹ ಐಶ್ವರ್ಯ ಇರಬೇಕು ಅಂದರೆ ನಮಗೆ ಆದಿ ಪರಾಶಕ್ತಿಯ ಅನುಗ್ರಹ ಬೇಕೇ ಬೇಕು. ಅಂದರೆ ಪಾರ್ವತಿ ದೇವಿನೂ ಕೂಡ ನಾವು ಆರಾಧನೆ ಮಾಡಲೇಬೇಕು. ಹಾಗಾಗಿ ಈ ಅಧಿಕ ಮಾಸದಲ್ಲಿ ಈ ರೀತಿ ಸರಳವಾದ ಪೂಜೆನ ಮಾಡಬೇಕು. ಹಾಗೆ ಶನಿವಾರ ಬೆಳಿಗ್ಗೆ ಇದನ್ನೆಲ್ಲ ವಿಸರ್ಜನೆ ಮಾಡಿ ಶನಿವಾರದ ಪೂಜೆನ ಮಾಡ್ಕೋಬೋದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ಪೂಜಾ ವಿಧಾನದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.